ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಮುಕ್ತವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ರು. ಬೆಳಗ್ಗೆ ತಾನೇ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಮಾತಾಡಿದ್ರು. ನೋಡಿ, ಮಾತಿನ ಮಧ್ಯೆ ಯಡಿಯೂರಪ್ಪನವರು ಮಾತು ಹೇಳಿದ್ರು. ಸ್ಪಷ್ಟವಾಗಿ ಒಂದು ಅಗ್ರಿಮೆಂಟ್ ಆಗಿತ್ತು, ಅಂದರೆ ಮೌಖಿಕ ಅಗ್ರಿಮೆಂಟ್. ಅದು ನಿಮಗೇನಾದರೂ ನಾನು ನೀವು ಬಿಡಿ ಅಂತ ಹೇಳಿದ ಒಂದು ವಾರದಲ್ಲಿ ನಾನು ಅಧಿಕಾರವನ್ನು ಬಿಡ್ತೀನಿ ಅನ್ನುವಂಥದ್ದು. ಆದರೆ ಬೆಳಗ್ಗೆ ಮಾತಾಡಿದಂಥ ಸದಾನಂದ ಗೌಡರು ಹೇಳಿದ್ದೇ ಬೇರೆ. ಅವ್ರು ಹೇಳಿದ್ದೇನು ಅಂದರೆ ಅವರ ನಡುವೆ ಯಾವುದೇ ಅಗ್ರಿಮೆಂಟ್ ಇರಲಿಲ್ಲ ಅಂತ. ಬನ್ನಿ, ಹಾಗಾದರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬೆಳಗ್ಗೆ ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ದೇನು ನೋಡೋಣ ಬನ್ನಿ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮೊದಲು ಏನಾದರೂ ಅಗ್ರಿಮೆಂಟ್ ಆಗಿತ್ತಾ? 6 ತಿಂಗಳಲ್ಲಿ ನೀವು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಯಾವುದೇ ಅಗ್ರಿಮೆಂಟ್ಗಳು ಆದದ್ದಿಲ್ಲ. ಯಾವುದೋ ಪ್ರಮಾಣ ಆಗಿತ್ತದೆ? ಯಾವ ಪ್ರಮಾಣನೂ ಆಗಿಲ್ಲ. ಆಣೆ ಪ್ರಮಾಣ ಏನು? ಯಾವ ಆಣೆ ಪ್ರಮಾಣನೂ ಆಗಿಲ್ಲ. ಒಂದು ಮಾತಂತೂ ಸತ್ಯ, ನಾನು ಈ ಎಲ್ಲ ಮಾತುಕತೆಗಳು ನಡೆದ ಮೇಲೆ ಕೂಡ ಇನ್ ಕೇಸ್ ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದನ್ನು ಅಪೇಕ್ಷೆ ಪಟ್ಟರೆ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಯಾವುದೇ ಸಂದರ್ಭದಲ್ಲಿ ಇಳಿಬೇಕು ಅಂತ ಕೇಂದ್ರದವರು ಹೇಳಿದರೆ ನಾನು ಕೇಂದ್ರದ ವರಿಷ್ಠ ತೀರ್ಮಾನಕ್ಕೆ ಬದ್ಧ ಅಂತ ಹೇಳುವಂಥ ಮಾತನ್ನು ಅವತ್ತು ಹೇಳಿದ್ದೇನೆ. ಅದರ ನಂತರ ಸಾವಿರಾರು ಬಾರಿ ಮಾಧ್ಯಮಗಳ ಮುಂದೆ ಬೇರೆದರ ಕೂಡ ಹೇಳಿದ್ದೀನಿ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು 6 ತಿಂಗಳ ನಂತರ ಅವರಿಗೆ ಯಾವುದೇ ರೀತಿಯಲ್ಲಿ ಕೇಂದ್ರದವರು ಆಗ್ಬೋದು, ಈಗ ಅವರ ಮೇಲಿಂದೆಲ್ಲ ಖುಲಾಸ್ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಿದರೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. ಸರಿ ಅಂತೀರಿ ಅವ್ರು ಮಾತು ಕೇಳಿದಾಗ ಏನು ಅನಿಸ್ತು? ಮುಖ್ಯಮಂತ್ರಿನ ಇವರನ್ನು ಮಾಡೋವಂಥ ಕಾಲದಲ್ಲಿ 70 ಜನ ಶಾಸಕರ ಸಮಕ್ಷಮ, ಎಂ ಪಿಗಳ ಸಮಕ್ಷಮ ಮಾತುಕತೆಯಾಗಿ ಆದಂಥ ಒಪ್ಪಂದ. ಇವತ್ತು ಕೇಂದ್ರದ ನಾಯಕತ್ವ ಹೈಕಮಾಂಡ್ ಇವರು ನೆನಪಾಯಿತು. ನಾನು ಒಂದು ಮಾತಾಡೋಕ್ಕೆ ಇಚ್ಛೆ ಪಡ್ತೇನೆ. ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವ್ರ ಸ್ನೇಹಿತರು ಹೇಳಲಿಲ್ಲ, ಪರಿವಾರದವರು ಹೇಳಲಿಲ್ಲ, ಪಕ್ಷದ ಮುಖಂಡರು ಹೇಳಲಿಲ್ಲ. ರಾಜ್ಯದ ಅಧ್ಯಕ್ಷರಾಗಿದ್ದರು, ಒಕ್ಕಲಿಗ ಸಮಾಜದ ಒಬ್ಬ ಮುಖಂಡ ಅಂತ ಬೆಳಿಬೇಕು, ಇದು ನನ್ನ ಆಸೆ ಇತ್ತು. ಎಲ್ಲ ವರ್ಗದ ಜನರನ್ನು ಬೆಳೆಸಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಸದಾನಂದ ಗೌಡರ ಹೆಸರು ಹೇಳಿ ನಿಷ್ಠೂರಾಗಿ ಅವ್ರನ್ನ ಮುಖ್ಯಮಂತ್ರಿ ಆಯಿತು. ಒಪ್ಪಂದ ಯಾರ ಎದುರುಗಡೆ ಆಯಿತು? ದೇವರ ಮನೆಯಲ್ಲಿ, ಜೊತೆಗೆ 65-70 ಜನ ಶಾಸಕರ ಸಮಕ್ಷಮ. ಅವತ್ತಿನ ಪ್ರೆಸ್ ಕಟಿಂಗ್ಸ್ ಎಲ್ಲ ನೀವು ತೆಗೆದು ನೋಡಿ. ನಾನು ರಾಜ್ಯದ ಅಧ್ಯಕ್ಷರು ಈಶ್ವರಪ್ಪನವ್ರನ್ನ, ಸದಾನಂದ ಗೌಡರನ್ನ 3 ಬಾರಿ ಕುಂಡಿಸ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮನ್ನು ಕೇಂದ್ರ ನಾಯಕರನ್ನ ಹೇಳಿದರು. ಸಂತೋಷ್ ಹೆಗಡೆಯ ವರದಿ ಬಗ್ಗೆ ಒಂದು ರಿಲೀಫ್ ನಿಮಗೆ ಸಿಕ್ಕ ತಕ್ಷಣ 24 ಗಂಟೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಅವರು ಹೇಳಿದರು. ಓಕೆ, ಇವ್ರ ಕರ್ತವ್ಯ ಏನಿತ್ತು ಸದಾನಂದ ಗೌಡರದು? ನಾವರು ಮಾತನಾಡಿದಾಗ ರಿಲೀಫ್ ಆದ ತಕ್ಷಣ ನಾನು 1 ಗಂಟೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಅಂತ ಹೇಳಿದಂಥ ಸದಾನಂದ ಗೌಡರು ಈಗ ಕೇಂದ್ರದ ನಾಯಕತ್ವ ಹೇಳಿದರೆ ನಾನು ತಕ್ಷಣ ಜಾಗ ಖಾಲಿ ಮಾಡ್ತಾಯಿದೆ ಅಂದರೆ ಇದು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅಲ್ವೇನೋ? ಇದು ಇಡೀ ಜಗತ್ತಿಗೆ ಗೊತ್ತಿದೆ. ಅವತ್ತಿನ ಮಾಧ್ಯಮದಲ್ಲಿ ಲೇಖನಗಳು ಎಲ್ಲ ಬಂತು, ನಾನು ಹೇಳಿಕೆಗಳನ್ನು ಕೊಟ್ಟಿದ್ದೆ. ನನಗೆ ಕೇಂದ್ರದ ನಾಯಕರು ಒಂದು ರೀತಿ ಅನ್ಯಾಯ ಮಾಡಿದ್ರು, ನಾನೇ ಮುಖ್ಯಮಂತ್ರಿ ಮಾಡಿದಂಥ ಸದಾನಂದ ಗೌಡರು ಸಹ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದ್ರು. ಆದ್ದರಿಂದ ಇವತ್ತು ನಾನು ಕೇಂದ್ರದ ನಾಯಕರು ಹೇಳಿದರೆ ರಾಜೀನಾಮೆ ಕೊಡ್ತಾಯಿದ್ದೆ ಅಂದರೆ ಅವತ್ತು ಅದೇ ಮಾತನ್ನು ಹೇಳಬೇಕಾಗಿತ್ತು. ನೀವು ಆ ದಿನ ಮಾತುಕತೆಗೆ ನಡೆದಂಥ ಕಾಲದಲ್ಲಿ ಕೇಂದ್ರದ ನಾಯಕರು ಬಂದು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ರೇನು? ಬೆಂಗಳೂರಲ್ಲಿ ಬಂದು 3 ದಿನ ಚರ್ಚೆಯಾಗಿ ಲಕ್ಷ್ಮಣ ರೇಖೆ ಹಿಡಿದು ಆ ಕಡೆ ಈ ಕಡೆ 2 ಗುಂಪು ಕುಂತ್ಕೊಂಡು ನಿಮ್ಮನ್ನು ನಾಯಕರಾಗಿ ಆಯ್ಕೆ ಮಾಡಿಕೊಟ್ಟು ನಾನು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡ್ತಿರೋಂಥವ್ನು ಅಡ್ಡ ನಿಂತು ಒಂದು ಚಾಗು ₹1 ನಿಮ್ಮಿಂದ ಖರ್ಚು ಮಾಡಿಸ್ತೇನೆ ಮುಖ್ಯಮಂತ್ರಿ ಮಾಡಿದ ಮೇಲೆ ನಿಮ್ಮ ಕರ್ತವ್ಯ ಇತ್ತಲ್ಲ. ಆಗ ನೋಡೋಕ್ರೆ ಕುಮಾರಸ್ವಾಮಿ 1000 ರೂಪಾಯಿ ಉತ್ತಮ. ಅವ್ರು 20 ತಿಂಗಳಿಗೆ ಅಧಿಕಾರ ಬಿಟ್ಕೊಟ್ರು, ಕೆಲವು ಷರತ್ತುಗಳನ್ನು ಹಾಕಿದ್ರು. ಆದರೆ ನೀವೇನು ಮಾಡಿದ್ರೆ? ತಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಬೇಕು ಅಂತ CECಗೆ ನನ್ನ ವಿರುದ್ಧ ರಿಪೋರ್ಟ್ ಕಳಿಸ್ಕೊಟ್ರಲ್ಲ. ಉಳಿದ ಮುಖ್ಯಮಂತ್ರಿಗಳ ಬಗ್ಗೆ ತಕ್ಷಣ ಕಳಿಸಿದ್ರೆ 2 ಒಟ್ಟಿಗೆ ತನಿಖೆ ಆಗ್ತಾಯಿತ್ತು. ನಾನು ಈ ಸಂಕಟದಲ್ಲಿ ಸಿಗ್ತಾ ಇರಲಿಲ್ಲ. ನೀವು JDS ಮುಖಂಡರ ಜೊತೆ ಸೇರಿಕೊಂಡು ಯಡಿಯೂರಪ್ಪನ ಇರತ್ತೆ ಇಕ್ಕಟ್ಟಿಗೆ ಸಿಕ್ಕಿಸಿ CEC ರಿಪೋರ್ಟನ್ನು 3 ದಿವಸದಲ್ಲಿ ಕಳಿಸ್ಕೊಟ್ಟು ಆ 3 ಜನ ಮುಖ್ಯಮಂತ್ರಿಗಳು ಏನೂ ಮಾಡಿಲ್ಲ ಅಂತ ಒಂದು ವರದಿ ಕೊಟ್ಟು ಆಮೇಲೆ ಹೌದು ಅಪರಾಧ ಮಾಡೋದು ನಿಜ ಅಂತ ವರದಿ ಕಳಿಸ್ಕೊಟ್ರಲ್ಲ, ಎಲ್ಲ ದಾಖಲೆಗಳಿದೆ ತಾನೆ? ಅಲ್ಲ, ಈ ಸದಾನಂದ ಗೌಡರು ಬೆಳಗ್ಗೆ ಹೇಳಿದರು, JDS ನನ್ನ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, JDS ನಾಯಕರು ಹೇಳಿದಂಗೆ ನಾನು ಮಾಡಿಲ್ಲ. ಒಂದು ಪಕ್ಷ JDS ನಾಯಕರು ಹೇಳಿದ್ದಂಗೆ ನಾನು ಮಾಡೀನಿ ಅನ್ನೋದಾದರೆ, ನೀವು ಸಾಬೀತು ಮಾಡ್ತೀನಿ ಅನ್ನೋದಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ. ಅಲ್ಲ, ನಾನು ಯಡಿಯೂರಪ್ಪನವ್ರೆ, ನಾನು ನಮ್ಮವ್ರಿಗೆ ಹೇಳ್ತಾ ಇದ್ದೀನಿ ಅನ್ನೋದು, ದಯವಿಟ್ಟು ಆ ಬೈಟನ್ನು ಪ್ಲೇ ಮಾಡಿ ಅಂತ. ಯಾಕಂದರೆ JDS ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ JDS ನಾಯಕರ ಪ್ರಭಾವಕ್ಕೆ ನಾನು ಒಳಗಾಗಿಲ್ಲ ಅಂತ. ಇದೀಗ ತಾನೇ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, JDS ನಾಯಕರು ಹೇಳ್ದಂಗೆ ನೀವು ಕುಣಿದ್ರಲ್ಲ, ಇದು ನ್ಯಾಯ ಅನ್ನುವಂಥದ್ದು. ಹಾಗಾದರೆ ಸದಾನಂದ ಗೌಡರು ಬೆಳಗ್ಗೆ JDS ನಾಯಕರ ಬಗ್ಗೆ ಹೇಳಿದ್ದೇನು ನೋಡ ಬನ್ನಿ. ಯಡಿಯೂರಪ್ಪ ಅವರನ್ನು ಬಿಟ್ಟು ತಾವು ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ JDS ಚುನಾವಣೆಯಲ್ಲಿ ಅವತ್ತು ಭಾಗವಹಿಸಲಿಲ್ಲ, ಮತದಾನ ಮಾಡಲಿಲ್ಲ ಅನ್ನುವ ಏಕೈಕ ಕಾರಣಕ್ಕೆ ತಾವು ಬೇರೆಯವರ ಮರ್ಜಿಗೆ ಬಿದ್ದು ಯಡಿಯೂರಪ್ಪನವರಿಗೆ ಕೈ ಕೊಟ್ರಿ ನೀವು. ಸರ್, ನನಗೆ JDSನವರು ಯಾವುದೇ ಮತ ಹಾಕಿಲ್ಲ. ನನಗೆ ನನ್ನ ಪಕ್ಷದ ಪೂರ್ತಿ ಮತಗಳು ಸಿಕ್ಕಿ ನಾನು ಗೆದ್ದಿರುವಂಥದ್ದು ನಿಮ್ಗೆ ಗೊತ್ತಿದೆ.
JDS ನವರು ಮತ ಹಾಕಿದರೆ ನಾನು ಅವರ ಮರ್ಜಿಗೆ ಒಳಗಾಗಬೇಕಿತ್ತು, ಅಥವಾ JDS ನವರು ಬೇರೆ ಏನಾದರೂ ಪರೋಕ್ಷವಾಗಿ ನನಗೆ ಬೆಂಬಲ ಮಾಡಿದರೆ ನಾನು ಅದಕ್ಕೆ ಒಪ್ಕೊಳ್ಬೇಕಾಗಿತ್ತು. JDS ನವರ ಯಾವುದೇ ಒಂದು ಬೆಂಬಲಗಳಾಗಲಿ, JDS ನವರು ಯಾವುದೇ ರೀತಿ ನನಗೆ ಸಹಕಾರ ಮಾಡಿದ್ದಿಲ್ಲ. ನನ್ನ ಪಾರ್ಟಿಯ ಎಲ್ಲ MLAಗಳು ನನಗೆ ಮತ ಹಾಕಿ ನಾನು ಗೆದ್ದಿರುವಂಥದ್ದು. ಆದ ಕಾರಣ JDS ನವರ ಮರ್ಜಿ ನನಗೆ ಯಾಕೆ? ಒಂದು ಉದಾಹರಣೆ, ಯಾರಾದರೊಬ್ಬ ಮಂತ್ರಿ ಆಗಲಿ ಅಥವಾ ಸನ್ಮಾನ್ಯ ಯಡಿಯೂರಪ್ಪರಾಗಲಿ, ಒಂದು ಉದಾಹರಣೆ ನಾನು ಅವರ ಜೊತೆ ಸೇರಿದ್ದೇನೆ ಅಂತ ಹೇಳಿ ಕೊಟ್ಟರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ಪ್ರಾರಂಭದಿಂದ ನನ್ನ ನಾಯಕರ ಜೊತೆ ಸಾರ್ವಜನಿಕವಾಗಿ ಕೂಡ ನಾನು ಹೇಳಿದ್ದೀನಿ. ಏನಂತ ಯಡಿಯೂರಪ್ಪ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಕ್ಕೆ ಕಾಲವೇ ಉತ್ತರ ಕೊಡಬೇಕು. ಸದಾನಂದ ಗೌಡರು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದಾಗ ನಾನು ಸ್ವತಃ ದೇವೇಗೌಡರಿಗೆ ಫೋನ್ ಮಾಡಿದೆ, ನಾನು ಸ್ವತಃ ಕುಮಾರಸ್ವಾಮಿಗೆ ಫೋನ್ ಮಾಡಿದೆ, ನಾನು ಸ್ವತಃ ಕಾಂಗ್ರೆಸ್ಸಿನ ಅಧ್ಯಕ್ಷ ಪರಮೇಶ್ವರ್ಗೆ ಫೋನ್ ಮಾಡಿದೆ, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವ್ರಿಗೆ ಫೋನ್ ಮಾಡಿದೆ. ಏನಂತ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ MLCಗೆ ನಿಲ್ತಾ ಇದ್ದಾರೆ, ದಯಮಾಡಿ ಸರ್ವಾನುಮತನವ್ರು ಆಯ್ಕೆ ಮಾಡೋಣ, ಈ ಮಾತನ್ನು ಹೇಳಿದೆ. ದೇವೇಗೌಡರು ಒಪ್ಕೊಂಡ್ರು, ಕುಮಾರಸ್ವಾಮಿ ಒಪ್ಕೊಂಡ್ರು, ಪರಮೇಶ್ವರ್ ಮಾತ್ರ ಕಾಲ ಮೀರೋಗಿದೆ, ನಾವು ಅಲ್ಲಿ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ನಾನು ಯಾವ ರೀತಿ ನಡ್ಕೊಂಡೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಕೊಡ್ತಾ ಇರೋವಂಥದ್ದು. ಇನ್ನೇನು ಬೇಡ ಸ್ವಾಮಿ, ನೀವು JDS ಜೊತೆ ಕೈ ಜೋಡಿಸಿಲ್ಲ, ಓಕೆ, ಸಾಕ್ಷ್ಯಾಧಾರಗಳನ್ನ ಒದಗಿಸೋಣ ಮುಂದೆ ಬರೋ ದಿವಸಗಳಲ್ಲಿ. ಅದರ ಅಗತ್ಯತೆ ಇವತ್ತಿದೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ನೀವು ನಾನು ಕೇಳಿದ್ನಲ್ಲ CEC ಬಗ್ಗೆ, ಅವ್ರು ಯಾವುದಾದ್ರು ಬಂದಾಗ ಸಾರ್ವಜನಿಕ ಅವ್ರಿಗೆ ಉತ್ತರ ಕೊಡಲಿ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಉಳಿದೆಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೈ ಬಿಟ್ಟು ಯಡಿಯೂರಪ್ಪನ ಬಗ್ಗೆ 2 ದಿವಸಕ್ಕೆ CECಗೆ ರಿಪೋರ್ಟ್ ಕಳಿಸಿದ್ರಲ್ಲ, ಇನ್ನು 3 ದಿನ ತಡೀರಿ ಅಂತ ಕೇಳಿದ್ದೇನೆ. ಅದೇ ಉಳಿದ ಮುಖ್ಯಮಂತ್ರಿಗಳ ಬಗ್ಗೆ ಇಲಾಖೆಗಳಿಗೆ ತನಿಖೆಗೆ ಆದೇಶ ಮಾಡಿದ್ರು, ಅವರೆಲ್ಲ ವರದಿ ಕೊಡಿ ಅಂತ. 1.25 ತಿಂಗಳು ಏನೂ ಇಲ್ಲ ಅಂತ ಕಳಿಸ್ಕೊಟ್ರಿ, ಆಮೇಲೆ ಹೌದು ಅಂತ ಒಪ್ಕೊಂಡು ವರದಿ ಕಳಿಸ್ಕೊಟ್ರಿ. ಇದೇನು ತೋರಿಸುತ್ತೆ? ಯಡಿಯೂರಪ್ಪ CBI ಕುಣಿಕೆನಲ್ಲಿ ಸಿಗಬೇಕು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಇದಕ್ಕಿಂತ ತಾಜಾ ಉದಾಹರಣೆ ಬೇಕಾ ಸ್ವಾಮಿ? ಬೇರೆ ಬೇಕಾ? ಸದಾನಂದ ಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ದೇನು ಅದನ್ನು ನೋಡೋಣ, ಜೊತೆಗೆ ಅದಕ್ಕೆ ಯಡಿಯೂರಪ್ಪನವರ ಉತ್ತರ ಏನು ಅದನ್ನು ಕೂಡ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.